ಯಾಕೆ ಮನೆ ಅಂದ್ರೆ ಯಾವುದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೆಯೂ ಐತಿ ಅವ್ರ ಮನೆಯಾಗ ಹಿಂಗೈತಿ ಅನ್ನೋ ನನಗೇನು ಗೊತ್ತಾ ಕಾಂಗ್ರೆಸ್ ಮನೆಯಾಗ ಇರೋರು ಅರ್ಧ ಪಾಕಿಸ್ತಾನ ಏಜೆಂಟ್ರು ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ದಿನೇಶ್ ಗುಂಡೂರು ಹೇಳಿದ್ರು ಖರ್ಗೆನೂ ಹೇಳಿದ್ರು ಎಲ್ಲರೂ ಹೇಳಿದ್ರು FSL ನೀವೇ ಮಾಧ್ಯಮದವ್ರನ್ನೇ ಇದು 100ಕ್ಕೆ 100 ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರ ಅಂತೇಳಿ ನೀವೇ ಹೇಳೋದವ್ರು ಮಾಧ್ಯಮದವ್ರು ನಾ ಅಲ್ಲ BJP ಅವರು ಅಲ್ಲ ನೀವೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಅಂತೇಳಿ ಸಾಬೀತು ಮಾಡ್ಲಿಕ್ಕೆ ಹೋಗಿ ಸಿಗ್ಬಿಟ್ರು ಅಂದ್ರೆ ಅವರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲೇ ಪಾಕಿಸ್ತಾನ ಇದೆ ಅಲ್ಲ ಅವ್ರ ಮನೆಯಲ್ಲಿ ಅವರು ತಮಗೆ ಅಂದಿದ್ದಾರೆ ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನೇ ಹಗಲು ಮುಟ್ಕೊಂಡ್ರೆ ಯತ್ನಾಳ್ ಏನು ಮಾಡ್ಲಿಕ್ಕಾಗೋದಿಲ್ಲ ನಾ ಇಡೀ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ರು ದಲಾಲರಿದ್ದಂಗೆ ಅದಾರ ಕಾಂಗ್ರೆಸ್ ಎಂದ್ರೆ ದೇಶದ ಬಗ್ಗೆ ಮಾತಾಡ್ಯಾರ ಪಾಕಿಸ್ತಾನ ವಿರುದ್ಧ ಎಂದರು ಮಣಿಶಂಕರ ಏನು ಹೇಳ್ದ ಮೋದಿಯವರನ್ನು ಸೋಲಿಸಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳ್ದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ ಇವ್ರು ಯಾವುದು ಹತ್ಯಾರ ಅಂತ ಹೇಳಿದ್ರಲ್ಲ ಸೌದಾಗರ್ ಮೌತ್ಕಾ ಸೌದಾಗರ್ ಯಾಕೆ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಪ್ರಕರಣ ತೆಗಿಲಿಕ್ಕೆ ಇವ್ರಿಗೆ ಆಗಲಿಲ್ಲ 10 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಭ್ರಷ್ಟದಾರ ನಿಮ್ಮಲ್ಲಿ ಏನೂ ನೈತಿಕತೆಯೇ ಇಲ್ಲ ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತು ನೀವೆಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನು ಮ್ಯಾಗ ರಾಹುಲ್ ಗಾಂಧಿ ಜಾಮೀನು ಮ್ಯಾಗ ಪ್ರಿಯಾಂಕನ ಗಂಡ ವಾಡ್ರಾ ಅವಾಗ ಜಾಮೀನು ಮ್ಯಾಗ ಎಲ್ಲರೂ ಜಾಮೀನು ಕಂಪ್ನಿ ಇದು ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಪಳವಳಿಕೆ ಅಲ್ಲ ಯತ್ನಾಳೆ ಎಲ್ಲ ನಾವು ಯಾವ ಹೆಣ್ಮಕ್ಳ ಹೆಸರು ಸ್ತ್ರೀಲಿಂಗ ಪುಲ್ಲಿಂಗ ಮಾತಾಡೀವಿ ಅನ್ನೋದ್ರೊಳಗೆ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಪ್ಪ ಅವ್ರ ಮನೆ ಅಂದ್ರೆ ಯಾರು ಈಗ BJP ನನ್ನ ಮನೆ ಒಂದು ನಾನು BJP ಅನ್ನುವಂಥ ನನ್ನ ಮನೆ ಈಗ ನಾ BJP ಮನೆಯಾಗಿದ್ದೀನಿ BJP ಮನೆಯವರೆಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನ ಧರ್ಮ ರಕ್ಷಣೆ ಮಾಡೋರು ಅದಾರ ಅಲ್ಲಿ ಪಾಕಿಸ್ತಾನ ಏಜೆಂಟ್ರು ಅದಾರ